ಸೊ ಈಗಾಗಲೇ ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಟ ದರ್ಶನ್ ಅವರು ಈಗ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಬಂದಿರುವಂತಹ ನೇರ ಪ್ರಸಾರದ ದೃಶ್ಯಗಳು. ಈಗಾಗಲೇ ನೇರವಾಗಿ BGS ಆಸ್ಪತ್ರೆಯಿಂದ ಅವರು ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಆಗಮಿಸಿದ್ದಾರೆ. 48 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಇದೀಗ ನಟ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಈಗ ಬಂದಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು ಅವರು ಬರ್ತಾ ಇರುವಂತಹ ಕಾರಿನ ಜೊತೆಗೇನೆ ಸಾಕಷ್ಟು ಕಾರುಗಳು, ಅವರ ಆಪ್ತರ ಕಾರುಗಳು ಕೂಡ ಅಲ್ಲಿಗೆ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇದು ನೇರ ಪ್ರಸಾರ ದೃಶ್ಯಗಳಲ್ಲಿ ನಾವು ನಿಮಗೆ ತೋರಿಸಿರುವಂತದ್ದು. ನಟ ದರ್ಶನ್ ಈಗಾಗಲೇ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ, ಅಪಾರ್ಟ್ಮೆಂಟ್ಗೆ ಆಗಮಿಸಿರುವಂತಹ ದೃಶ್ಯಗಳು ಇವೆಲ್ಲವೂ ಕೂಡ. ಈಗ ಅಪಾರ್ಟ್ಮೆಂಟ್ನ ಒಳಗಡೆ ಹೋಗಿದ್ದಾರೆ, ಇನ್ನು ಅಲ್ಲಿಂದ ನೇರವಾಗಿ ತಮ್ಮ ಫ್ಲಾಟ್ಗೆ ಕೂಡ ಹೋಗ್ತಾರೆ. ಅವರು ಆಪ್ತರು ಕೂಡ ಸಾಕಷ್ಟು ಜನ ಅಲ್ಲಿ ಇದ್ದಾರೆ, ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಂದರ್ಭದ ದೃಶ್ಯಗಳನ್ನು ಇನ್ನೊಂದ್ಸಲ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅವರು ಬರುವಂತಹ ಸಂದರ್ಭ ನೋಡಿ, ತನ್ನ ಮಗನ ಬೆನ್ನ ಮೇಲೆ ಕೈ ಹಾಕಿ, ಅಂದ್ರೆ ಅವನ ಸಪೋರ್ಟನ್ನು ಹಿಡ್ಕೊಂಡು, ಅವನ ಸಪೋರ್ಟನ್ನು ಪಡ್ಕೊಂಡು ಅವರು ಈಗ ಕಾರಿನ ಕಡೆಗೆ ಅಲ್ಲಿ ಹೋಗ್ತಾ ಇರುವಂಥದ್ದು. ಆನಂತರ ಕಾರಲ್ಲಿ ಕೂರ್ತಾರೆ. ಇನ್ನೊಂದು ಕಡೆಯ ದೃಶ್ಯ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ನಟ ದರ್ಶನ್ ಈಗ 48 ದಿನಗಳ ಒಂದು ಚಿಕಿತ್ಸೆಯನ್ನ ಪಡೆದು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಈ ಅಪಾರ್ಟ್ಮೆಂಟ್ಗೆ ಬಂದಿರುವಂತಹ ದೃಶ್ಯ. ಈ ಎರಡೂ ದೃಶ್ಯಗಳನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಂತೂ ಇಂತೂ ಚಿಕಿತ್ಸೆಯನ್ನ ಪಡೆದು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 45 ದಿನಗಳ ಮಧ್ಯಂತರ ಬೇಲ್. ಆದರೆ ಆ ಒಂದು 45 ದಿನಗಳ ಮಧ್ಯಂತರ ಬೇಲನ್ನ ಪಡ್ಕೊಂಡು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ BGS ಆಸ್ಪತ್ರೆಗೆ ದಾಖಲಾಗಿದ್ದಂತಹ ನಟ ದರ್ಶನ್ ಕೊನೆಗೂ ಸರ್ಜರಿ ಇಲ್ಲದೆ ಕೇವಲ ಫಿಸಿಯೋಥೆರಪಿ ಚಿಕಿತ್ಸೆಯ ಮುಖಾಂತರ, ಅದರಲ್ಲೂ ಗುಣಮುಖರಾಗಿ, ನಮಗೆ ಗೊತ್ತಿಲ್ಲ ಎಷ್ಟು ಗುಣಮುಖರಾಗಿದ್ದಾರೆ ಅಂತ ಹೇಳಿ, ಯಾಕಂದ್ರೆ ಗುಣಮುಖರಾಗದೆ ಅವರ ವೈದ್ಯರು ಅವರನ್ನು ಬಿಡುಗಡೆ ಕೂಡ ಮಾಡಲ್ಲ ಅಥವಾ ಡಿಸ್ಚಾರ್ಜ್ ಮಾಡಲ್ಲ. ಅವರವರ ಆರೋಗ್ಯ ಪರಿಸ್ಥಿತಿಯನ್ನು ನೋಡಿಯೇ ಡಾಕ್ಟರ್ಗಳು ಕೂಡ ಸಲಹೆಯನ್ನ ಕೊಡೋದು. ಸೊ ಈಗ ಅವರು ಗುಣಮುಖರಾಗಿದ್ದಾರೆ ಅಂತ ನಾವು ಅಂದ್ಕೊಳ್ಬೇಕು. ಆದರೆ ಈಗ ಅವರು ಬರುವಂತಹ ಸಂದರ್ಭದಲ್ಲಿ, ಡಿಸ್ಚಾರ್ಜ್ ಆಗುವಂತಹ ಸಂದರ್ಭದಲ್ಲಿ ಬಹಳ ಸ್ಲೋ ಆಗಿ ನಡ್ಕೊಂಡು ಬರ್ತಾ ಇದ್ರು. ಆದರೆ ಸರ್ಜರಿ ಇಲ್ಲದೆ ಈ ಒಂದು ಬೆನ್ನು ನೋವು ಕಡಿಮೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡಿ, ವಿಜಯಲಕ್ಷ್ಮಿ ಅವರು ಕೂಡ ಅಲ್ಲಿ ಕಾರಲ್ಲೇ ಕುತ್ಕೊಳ್ತಾ ಇರುವಂತಹ ದೃಶ್ಯ ತೋರಿಸ್ತಾ ಇದ್ದೀವಿ. ವಿಜಯಲಕ್ಷ್ಮಿ ಅವರು ಕೂಡ ಬಂದಿದ್ರು, ಹಾಗೆಯೇ ನಟ ಧನ್ವೀರ್ ಬಂದಿದ್ರು, ಮಗ ಬಂದಿದ್ರು, ಜೊತೆಗೆ ಅವರ ಆಪ್ತ ವರ್ಗದವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ಬಂದು ಅವರನ್ನು ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಿರುವಂತಹ ಈಗ ದೃಶ್ಯ. ಅಂದ್ರೆ ಅಲ್ಲಿ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನು ತೋರಿಸ್ತಾ ಇದೀವಿ. ಡಿಸ್ಚಾರ್ಜ್ ಆಗುವಂತಹ ಸಂದರ್ಭದಲ್ಲಿ ತನ್ನ ಮಗ ವಿನೀಶ್ನ ಬೆನ್ಮೇಲೆ ಅವನ ಸಪೋರ್ಟ್ ಅನ್ನ ಪಡ್ಕೊಂಡು ಅವರು ಕಾರಲ್ಲಿ ಕೂರ್ತಾ ಇರುವಂತಹ ದೃಶ್ಯ ಒಂದ್ ಕಡೆ. ಆದ್ರೆ ಅವರ ಆಪ್ತರು ಎಲ್ಲರೂ ಕೂಡ ಸೇರಿ ಈಗ ವಿಜಯಲಕ್ಷ್ಮಿ ಅವರು ಇರುವಂತಹ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ. ಅಲ್ಲಿ ಈಗ ಅವರು ಇನ್ನು ಮುಂದಿನ ದಿನಗಳ ಕಾಲ ಅಲ್ಲೇ ಮನೆಯಲ್ಲೇ ವ್ಯಾಯಾಮ ಮಾಡೋದು, ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಗೊತ್ತಿಲ್ಲ ಏನು ಆಗತ್ತೆ ಇದರಲ್ಲಿ ಅಂತೇಳಿ. ಅಂತೂ ಇಂತೂ ಇಲ್ಲಿ ಸರ್ಜರಿ ಇಲ್ಲದೇನೆ ಗುಣಮುಖರಾಗಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ತೀವ್ರವಾದಂತಹ ಬೆನ್ನು ನೋವಿತ್ತು. ನಡೆಯೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ, ಅವರಿಗೆ ಕೂರೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಸ್ವಲ್ಪ ದಿನಗಳ ಕಾಲ ಏನಾದರೂ ಹಾಗೇ ಬಿಟ್ಟಿದ್ರೆ, ಅವರಿಗೆ ಚಿಕಿತ್ಸೆಯನ್ನು ಸರಿಯಾಗಿ ಸಿಗದೇ ಇದ್ದಿದ್ರೆ ಲಕ್ವ ಹೊಡೆಯುವಂತಹ ಸಾಧ್ಯತೆಗಳು ಇತ್ತು. ಹೀಗೆ ಈ ರೀತಿಯಾದಂತಹ ವಾದವನ್ನ ಮಾಡಿ CV ನಾಗೇಶ್ ಅವರು ಮಧ್ಯಂತರ ಜಾಮೀನನ್ನ ಕೊಡಿಸುವಲ್ಲಿ ಸಕ್ಸಸ್ ಆದರು. ಆ ನಂತರ ಈಗ ರೆಗ್ಯುಲರ್ ಬೇಲ್ ಕೊಡಿಸುವಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ. ಸೊ ಈಗ ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ನಟ ದರ್ಶನ್ ಈಗ ಆಗಮಿಸಿದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜ್, ಈಗಾಗಲೇ BGS ಹಾಸ್ಪಿಟಲ್ನ ನೇರವಾಗಿ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಬಂದಿದ್ದಾರೆ ನಟ ದರ್ಶನ್. ಅಲ್ಲಿ ಯಾವ ರೀತಿಯಾಗಿ ಅಪಾರ್ಟ್ಮೆಂಟ್ನ ಸಿಬ್ಬಂದಿ, ಅಂದ್ರೆ ಭದ್ರತಾ ಸಿಬ್ಬಂದಿ ಅಲ್ಲಿ ಭದ್ರತೆಯನ್ನ ಕೊಟ್ಟಿದ್ರು, ಯಾರಾದ್ರೂ ಅಭಿಮಾನಿಗಳೇನಾದ್ರೂ ಬಂದಿದ್ದಾರಾ? ಅವರು ದರ್ಶನ್ ಜೊತೆಗೆ ಯಾರ್ಯಾರು ಬಂದ್ರು ಅಲ್ಲಿ? ನವಿತಾ, ಈಗ ಏನು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಈಗ ಹೊಸಕೆರೆಹಳ್ಳಿ ಬಳಿ ಇರುವಂಥ ತನ್ನ ಪತ್ನಿಯ ಫ್ಲಾಟ್ಗೆ ಆಗಮಿಸಿರುವಂಥದ್ದು. ಈಗಷ್ಟೇ ನಟ ದರ್ಶನ್ ಅವರು ಏನು ಅಪಾರ್ಟ್ಮೆಂಟ್ನ ಎಂಟ್ರಿ ಆಗಿ ಈಗ ನೇರವಾಗಿ ಪತ್ನಿಯ ಫ್ಲಾಟ್ಗೆ ಹೋಗಿದ್ದಾರೆ. ಇನ್ನು ಕೆಲವು ದಿನಗಳ ಕಾಲ ಈ ಒಂದು ಫ್ಲಾಟ್ನಲ್ಲಿ ಅವರು ವಾಸ್ತವ್ಯ ಹೂಡಿ ರೆಸ್ಟ್ ಅನ್ನು ಮಾಡ್ತಾರೆ. ಆನಂತರ ಅವರು ಮುಂದಿನ ಒಂದು ಸಿನಿಮಾ ಚಟುವಟಿಕೆಗಳು ಕೂಡ ಆರಂಭ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೆ ಏನಂತಂದ್ರೆ, ಕಳೆದ 48 ದಿನಗಳಿಂದ ದರ್ಶನ್ ಅವರು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಒಂದು ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಏನು ಈ
ಒಂದು ಸಂದರ್ಭದಲ್ಲಿ ಅವರು ಮಧ್ಯಂತರ ಜಾಮೀನನ್ನು ಪಡೆದಾಗ ಏನು ಬೆನ್ನು ನೋವಿಗೆ ತುರ್ತಾಗಿ ಒಂದು ಸರ್ಜರಿಯನ್ನು ಮಾಡಬೇಕು ಅಂತೇಳಿ ಒಂದು ಕಾರಣವನ್ನು ಕೊಟ್ಟು ಒಂದು ಏನು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಆನಂತರ BGS ಆಸ್ಪತ್ರೆಯಲ್ಲಿ ಸುಮಾರು 48 ದಿನಗಳ ಕಾಲ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಫಿಸಿಯೋಥೆರಪಿ ಮತ್ತು ವ್ಯಾಯಾಮವನ್ನು ಮಾಡಿಸುವ ಮುಖಾಂತರವಾಗಿ ಅವರ ಬೆನ್ನು ನೋವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಕೂಡ ವೈದ್ಯರು ಒಂದು ವಿಶೇಷ ತಂಡ ಮಾಡ್ತಾ ಇತ್ತು. ಇದೀಗ ಅವ್ರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ ಮತ್ತೆ ರೆಗ್ಯುಲರ್ ಬೇಲ್ನ ಒಂದು ಶ್ಯೂರಿಟಿ ಪ್ರಕ್ರಿಯೆಗಳನ್ನು ಕೂಡ ಮೊನ್ನೆ ಮುಗಿಸಿದ್ರು. ಈಗ ಎಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಈಗ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈಗ ಹೊಸಕೆರೆಹಳ್ಳಿ ಬಳಿ ಇರುವಂಥ ತನ್ನ ಪತ್ನಿಯ ಮನೆಗೆ ಈಗ ಆಗಮಿಸಿರುವಂಥದ್ದು. ಇನ್ನು ಮುಂದೆ ದರ್ಶನ್ ಅವರು ಕೂಡ ಇಲ್ಲೇ ರೆಸ್ಟ್ ಮಾಡ್ತಾರೆ. ಯಾಕಂದ್ರೆ RR ನಗರದ ತಮ್ಮ ನಿವಾಸಕ್ಕೆ ಹೋದ್ರೆ ಅಲ್ಲಿ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಮತ್ತೆ ಹೊರಭಾಗದಲ್ಲಿ ಒಂದು ಹೆಚ್ಚಿನ ಒಂದು ಕ್ರೌಡ್ ಕೂಡ ಜಮಾವಣೆ ಆಗಿ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಈಗ ಅವರು ಪತ್ನಿಯ ಒಂದು ಮನೆಗೆ ಆಗಮಿಸಿ ಈಗ ಇಲ್ಲಿ ವಾಸ್ತವ್ಯನ ಹೂಡೋದಕ್ಕೆ ಅವರು ಕೂಡ ಮುಂದಾಗಿದ್ದಾರೆ. ಇನ್ನು ಮುಂದೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಆಗಮಿಸುವ ಸಾಧ್ಯತೆ ಇರುತ್ತೆ. ಅಥವಾ ಸಿನಿಮಾ ರಂಗದ ಗಣ್ಯರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಅವರನ್ನ ಭೇಟಿ ಮಾಡಿ ಅವರಿಗೆ ಒಂದು ಆರೋಗ್ಯವನ್ನು ಕೂಡ ವಿಚಾರಿಸಬಹುದು. ಮತ್ತೆ ಅವರಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸ ಕೂಡ ಮಾಡುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರು ಬೆನ್ನು ನೋವಿಗೆ ಒಳಗಾಗಿ ಸುಮಾರು 48 ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅವರನ್ನ ಭೇಟಿ ಆಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರಲಿಲ್ಲ. ಇದೀಗ ಅವರ ಸಿನಿಮಾ ರಂಗದ ಸ್ನೇಹಿತರು ಇರ್ಬೋದು, ಮತ್ತೆ ಗಣ್ಯರು ಇರ್ಬೋದು, ನಟರು, ನಿರ್ಮಾಪಕರು ಮತ್ತೆ ನಟಿಯರು ಕೂಡ ಆಗಮಿಸಿ ಅವರ ಒಂದು ಆರೋಗ್ಯವನ್ನು ವಿಚಾರಿಸುವಂತ ಸಾಧ್ಯತೆಗಳು ಕೂಡ ಇದೆ. ಆ ಸಲುವಾಗಿ ಈಗ ಈ ಒಂದು ಅಪಾರ್ಟ್ಮೆಂಟ್ ಬಳಿ ಒಂದು ಹೆಚ್ಚಿನ ಬಂದೋಬಸ್ತ್ ಅನ್ನು ಕೂಡ ಈಗ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಏನು ಅಪಾರ್ಟ್ಮೆಂಟ್ ನ ಸುಮಾರು 20ಕ್ಕೂ ಹೆಚ್ಚು ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಈಗ ಮುಖ್ಯ ಗೇಟ್ ಬಳಿ ಒಂದು ಜಮಾಯಿಸಿ ಎಲ್ಲರನ್ನು ಕೂಡ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾರಾದರೂ ನೇರವಾಗಿ ಬರುವಂತವರು ಮತ್ತೆ ಅವರ ಭೇಟಿಗೆ ಬರುವಂತವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಒಂದು ಕಟ್ಟುನಿಟ್ಟಿನ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಭಿಮಾನಿಗಳಾಗ್ಲಿ ಅಥವಾ ಬೇರೆ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಬಂದಾಗ ಅವರ ಒಂದು ಮಾಹಿತಿಯನ್ನು ಪಡ್ಕೊಂಡು ಒಳಗಡೆ ಕಳಿಸಬೇಕು ಅಂತೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಈಗ ನಟ ದರ್ಶನ್ ಅವರು ಈಗ ಈ ಒಂದು ಅಪಾರ್ಟ್ಮೆಂಟ್ನ ಒಂದು ಫ್ಲಾಟ್ನಲ್ಲಿ ಈಗ ವಾಸ್ತವ್ಯವನ್ನು ಹೂಡ್ತಾರೆ. ಇನ್ನು ಮುಂದೆ ಅವರು ಸುಮಾರು ದಿನಗಳ ಕಾಲ ಇಲ್ಲಿ ರೆಸ್ಟ್ ಅನ್ನು ಮಾಡುವಂಥದ್ದು. ಯಾಕಂದ್ರೆ ಅವರು ಡಿಸ್ಚಾರ್ಜ್ ಆಗೋದಕ್ಕೂ ಮುನ್ನ ವೈದ್ಯಕೀಯ ಸಲಹೆಯನ್ನು ಪಡ್ಕೊಂಡಿರೋದು. ಯಾಕಂದ್ರೆ ಅವರಿಗೆ ಆಪರೇಷನ್ ಕೂಡ ಇನ್ನೂ ಆಗಿರಲಿಲ್ಲ. ಆದರೆ ಫಿಸಿಯೋಥೆರಪಿ ಮತ್ತು ವ್ಯಾಯಾಮದ ಮುಖಾಂತರವಾಗಿ ಅವರ ಬೆನ್ನು ನೋವನ್ನು ನಿವಾರಣೆ ಮಾಡೋದಕ್ಕೆ ವೈದ್ಯರು ಮುಂದಾಗಿರೋದ್ರಿಂದ ವೈದ್ಯರು ಕೂಡ ಕೆಲವು ಸಲಹೆ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಬೇಕು, ಮತ್ತು ಮನೆಯಲ್ಲಿ ಏನೆಲ್ಲ ಒಂದು ಫಿಸಿಯೋಥೆರಪಿಯನ್ನು ಮಾಡಬೇಕು, ಮತ್ತು ಏನು ವ್ಯಾಯಾಮ ಮಾಡಬೇಕು, ಅದ್ರ ಬಗ್ಗೆ ಒಂದು ಕ್ಲಿನಿಕಲ್ ಅಡ್ವೈಸನ್ನು ಕೂಡ ಈಗ ವೈದ್ಯರು ಕೊಟ್ಟಿರುವಂಥದ್ದು. ಅದರಿಂದ ವೈದ್ಯರ ಸಲಹೆ ಮತ್ತು ಸೂಚನೆ ಮೇರೆಗೆ ಅವರು ಇನ್ನು ಅಪಾರ್ಟ್ಮೆಂಟಲ್ಲೇ ಸುಮಾರು ದಿನಗಳ ಕಾಲ ಒಂದು ರೆಸ್ಟನ್ನು ಮಾಡ್ತಾರೆ. ಮತ್ತು ವೈದ್ಯರು ಏನೆಲ್ಲ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಪಾಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆನಂತರ ಅವರ ಬೆನ್ನು ನೋವು ನಿವಾರಣೆ ಆದ ಬಳಿಕ ಮತ್ತೆ ಅವರು ತಮ್ಮ ಎಂದಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗುವಂಥ ಸಾಧ್ಯತೆಗಳು ಕೂಡ ಇದೆ. ನವಿತಾ, ಮಣಿರಾಜು, ಈಗಾಗಲೇ ಯಾವಾಗಲೇ ಮಧ್ಯಂತರ ಜಾಮೀನು ಸಿಕ್ತೋ ಆ ಸಂದರ್ಭದಲ್ಲಿ ನಟ ದರ್ಶನ್ರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಅವರ ಮನೆಯ ಮುಂಭಾಗ ಮೊದಲಿಗೆ RR ನಗರ, ಆನಂತರ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಅಲ್ಲಿಗೆ ಬಂದು ಅಲ್ಲಿ ಜಮಾಯಿಸಿದ್ರು. ರಾತ್ರಿ ಆದರೂ ಕೂಡ ಅದರ ಬಗ್ಗೆ ಯಾರು ಕೂಡ ಕೇರ್ ಮಾಡದೆ ಅಷ್ಟು ಹೊತ್ತು ಕೂಡ ಅಲ್ಲಿ ಇದ್ದಿದ್ದನ್ನು ನಾವು ಗಮನಿಸಿದ್ವಿ. ಇದೀಗ ಕಾಡ ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಅಲ್ಲಿಗೆ ಬಂದಿದ್ದಾರಾ, ಅಲ್ಲಿ ಜಮಾಯಿಸಿದಾರಾ, ಜೊತೆಗೆ ಈಗಾಗಲೇ ಪೊಲೀಸರು ಏನಾದರೂ ಆಗಮಿಸಿದಾರಾ, ಹೇಗೆ? ನವಿತಾ, ಈಗ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮುಂದೆ ಅಭಿಮಾನಿಗಳು ಜಮಾಯಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಮತ್ತೆ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಅದರಿಂದ ಅವರನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಗುವಂತ ಸಾಧ್ಯತೆ ಕೂಡ ಇದೆ ಅಂತೇಳಿ ಅಭಿಮಾನಿಗಳು ಇನ್ನು ಮುಂದೆ ಇವತ್ತಿನಿಂದಲೇ ಇವ್ರ ಮನೆ ಬಳಿ ಜಮಾಯಿಸಬಹುದು. ಆ ಸಲುವಾಗಿ ಈಗ ಪೊಲೀಸರು ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಏನು ಗಿರಿನಗರ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಏನು ಆಗ್ಲೇ ಸುಮಾರು 3-4 ಸಿಬ್ಬಂದಿ ಪೊಲೀಸರು ಇದ್ದಾರೆ, ಮತ್ತೆ 20ಕ್ಕೂ ಹೆಚ್ಚು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಈಗ ಎಂಟ್ರೆನ್ಸ್ ನಲ್ಲಿ ಈಗ ಅವರನ್ನು ಕೂಡ ನಿಯೋಜನೆ ಮಾಡಿರೋದು. ಮತ್ತೆ ಇನ್ನು ಮುಂದೆ ಅಭಿಮಾನಿಗಳ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರನ್ನ ಭೇಟಿ ಮಾಡಬಹುದು. ಒಂದು ವೇಳೆ ಅವಕಾಶ ಏನಾದರೂ ಸಿಕ್ಕಿದ್ರೆ ಅವರ ಒಂದು ಆರೋಗ್ಯವನ್ನು ವಿಚಾರಿಸಬಹುದು ಅಂತೇಳಿ ಅಭಿಮಾನಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಆ ಸಲುವಾಗಿ ಈಗ ಪೊಲೀಸರು ಕೂಡ ಇನ್ನು ಮುಂದೆ ಇಲ್ಲಿ ಏನು ಮುಖ ಮೂಡಬೇಕಾಗುತ್ತೆ. ಮತ್ತೆ ನಟ ನಟಿಯರು ಕೂಡ ಆಗಮಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ದರ್ಶನ್ ಅವರನ್ನ ಭೇಟಿಯಾಗಿತ್ತು ಸುಮಾರು 6-7 ತಿಂಗಳೇ ಆಗಿದೆ. ಅದರಿಂದ ಅವರನ್ನ ಭೇಟಿ ಮಾಡಬಹುದು, ಮತ್ತೆ ಅವರ ಆರೋಗ್ಯವನ್ನು ವಿಚಾರಿಸಬಹುದು, ಮತ್ತೆ ಅವರಿಗೆ ಒಂದು ಸ್ವಲ್ಪ ಧೈರ್ಯ ಹೇಳೋದಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ ಅಂತೇಳಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಸಾಧ್ಯತೆ ಇರೋದ್ರಿಂದ ಪೊಲೀಸರು ಮತ್ತೆ ಅಪಾರ್ಟ್ಮೆಂಟ್ ನ ಸಿಬ್ಬಂದಿಯನ್ನ ಇಲ್ಲಿ ಬಂದೋಬಸ್ತ್ಗೋಸ್ಕರ ನಿಯೋಜನೆ ಮಾಡಲಾಗಿದೆ.